ಇಂದಿನಿಂದ ಅಂದ್ರೆ ಮಾರ್ಚ್ 26, 2025ರಿಂದ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ನಿಲ್ಲಿಸ್ತಾ ಇದ್ದೇವೆ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಈ ಸ್ಕೀಮ್ ಅನ್ನು ಸೆಪ್ಟೆಂಬರ್ 15, 2015ರಂದು ಆರಂಭಿಸಲಾಗಿತ್ತು. ಇದರಲ್ಲಿ ನೀವು ನಿಮ್ಮ ಬಂಗಾರದ ಆಭರಣ ಅಥವಾ ಬಾರ್ಗಳನ್ನು ಡೆಪಾಸಿಟ್ ಮಾಡಿ ಬಡ್ಡಿ ಸಂಪಾದಿಸಬಹುದಿತ್ತು. ಇದರಿಂದ ನೀವು ಖಾಲಿ ಇಟ್ಟ ಬಂಗಾರವನ್ನು ಲಾಭದಾಯಕ ಆಸ್ತಿಯಾಗಿ ಪರಿವರ್ತನೆ ಮಾಡಿ ದೇಶದ ಗೋಲ್ಡ್ ಇಂಪೋರ್ಟ್ಸ್ ಮೇಲಿದ್ದ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದಿತ್ತು. 2024 ನವೆಂಬರ್ ತನಕ ಈ ಸ್ಕೀಮ್ ಮೂಲಕ ಸುಮಾರು 31,000 ಕಿಲೋಗ್ರಾಂ ಬಂಗಾರವನ್ನು ಸಂಗ್ರಹಿಸಲಾಗಿದೆ. ಈ ಸ್ಕೀಮ್ ಅಲ್ಲಿ 3 ಕಾಂಪೋನೆಂಟ್ಸ್ ಇದೆ. ಲಾಂಗ್ ಟರ್ಮ್ ಡೆಪಾಸಿಟ್ ಅಂದ್ರೆ 12ರಿಂದ 15 ವರ್ಷ, ಮೀಡಿಯಂ ಟರ್ಮ್ ಡೆಪಾಸಿಟ್ ಅಂದ್ರೆ 5ರಿಂದ 7 ವರ್ಷ, ಮತ್ತೆ ಶಾರ್ಟ್ ಟರ್ಮ್ ಡೆಪಾಸಿಟ್ ಅಂದ್ರೆ 1ರಿಂದ 3 ವರ್ಷ. ಈಗ ಮೀಡಿಯಂ ಟರ್ಮ್ ಹಾಗೂ ಲಾಂಗ್ ಟರ್ಮ್ ಡೆಪಾಸಿಟ್ ಭಾಗಗಳನ್ನು ಸ್ಥಗಿತಗೊಳಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಆದರೆ ಬ್ಯಾಂಕ್ಗಳು ತಮ್ಮ ಕಮರ್ಷಿಯಲ್ ವಯಬಿಲಿಟಿ ನೋಡಿ ಶಾರ್ಟ್ ಟರ್ಮ್ ಡೆಪಾಸಿಟ್ ಮುಂದುವರಿಸಬಹುದು. ಈ ಯೋಜನೆ ಅಡಿಯಲ್ಲಿ ನೀವು ಈಗಾಗಲೇ ಬಂಗಾರ ಡೆಪಾಸಿಟ್ ಮಾಡಿದ್ದಾದ್ರೆ ಚಿಂತೆ ಬೇಡ. ನಿಮ್ಮ ಡೆಪಾಸಿಟ್ ಇನ್ನೂ ಆನ್ ಗೋಯಿಂಗ್ ಇದೆ ಅಂತ ಹೇಳಿದ್ರೆ ಬಡ್ಡಿ ಸಂಪಾದನೆಗೆ ನಿಮ್ಮ ಬಂಗಾರ ಸುರಕ್ಷಿತವಾಗಿದೆ. ಡಿಪಾಸಿಟ್ ಮೆಚೂರ್ ಆದ ಬಳಿಕ ಬಂಗಾರ ಅಥವಾ ನಗದು ರೂಪದಲ್ಲಿ ನೀವು ಅದನ್ನ ವಾಪಸ್ ಪಡೆಯಬಹುದು. ಪ್ರೀ ಮೆಚೂರ್ ವಿಡ್ರಾವಲ್ ಪಡೆಯಲು ನೀವು ಬೇಡಿಕೆ ಸಲ್ಲಿಸಿದ್ರೆ ಕೆಲವು ಶುಲ್ಕ ಅಥವಾ ಕಡಿತಗಳನ್ನು ಅನ್ವಯಿಸಲಾಗಬಹುದು. ಈ ಸ್ಕೀಮ್ ಅನ್ನು ಡಿಸ್ಕಂಟಿನ್ಯೂ ಮಾಡುವುದರಲ್ಲಿ ನಿಮ್ಮ ರಿಯಾಕ್ಷನ್ ಏನು, ಕಮೆಂಟ್ಸ್ ಅಲ್ಲಿ ತಿಳಿಸಿ.